ಓಕೆ, ಏನು ಚರ್ಚ್ ಇದು? ಓಲ್ಡ್ ಗೋವಾ ಚರ್ಚಲ್ಲಿ ಇದ್ದೀವಿ. ಅಲ್ಲಿ ಒಳಗಡೆ ಡೆಡ್ ಬಾಡಿ ಇಟ್ಟಿದ್ದಾರೆ, ನೋಡ್ಕೊಂಡು ಹೋಗಿ ಅಂತ ಊರವ್ರು ಅಂದರು. ಇಲ್ವಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಗೋವಾಯಿಂದ ಬಾಗಾ ಬೀಚಿಂದ ಸ್ಟೇ ಖಾಲಿ ಮಾಡಿದ್ವಿ. ನೆನ್ನೆ ಎಲ್ಲ ಕಂಪ್ಲೀಟ್ ರೆಸ್ಟ್ ಬಿಕಾಸ್ ವಿ ವೇರ್ ಸೋ ಟಯರ್ಡ್ ಫಾರ್ ಆಫ್ಟರ್ ಲೈಕ್ 5 days ಕಂಟಿನ್ಯೂಸ್ ಟ್ರಾವೆಲ್ ಮಾಡಿದ್ದೀನಿ. ಅಟ್ಲೀಸ್ಟ್ 1 day ಪರ್ ಡೇ 150 ಕಿಲೋಮೀಟ್ರನ್ನ ಕವರ್ ಮಾಡಿದ್ದೀನಿ. ಅದಕ್ಕೆ ಇವಾಗ 1-2 ಬೀಚ್ ನೋಡಿಕೊಂಡು ಚರ್ಚಲ್ಲಿ ಯಾರೋ ಹೆಣ ಇಟ್ಟವ್ರಂತೆ, ಎಷ್ಟೋ ವರ್ಷದಿಂದ ಹೆಣ ಹಂಗೆ ತೆಗೆದು ಕ್ಲೀನ್ ಮಾಡಿ ಇಡ್ತಾರಂತೆ. ಅದೇನು ಅಂತ ನೋಡ್ಕೊಂಬರ್ತೀನಿ. ಬಾಡಿಯೆಲ್ಲ ಯಾಕೂರು ಚರ್ಚಲ್ಲಿ ಇಟ್ಕೊಂಡವ್ರೆ. ಸರಿ, ಬೈಕ್ ರೆಡಿ, ಹೋಗಿ ಚೈನ್ ಲೂಬ್ರಿಕೇಷನ್ ಮಾಡಬೇಕು. ಚೈನ್ ಲೂಬ್ ಮಾಡಿ ಒಂದು ಅಲ್ಲಿಂದ ಸ್ಟಾರ್ಟ್. ಓಕೆ, ಇದು ನಮ್ಮ ಸ್ಟೇ. ಇಲ್ಲೇ ಸ್ಟೇ ಆಗಿದ್ವಿ. ಚಿಕ್ಕಾಗಿ ಕೊಡ್ತೀವಿ. ಸ್ಟೇರ್ ಕೇಸ್ ಮೇಲ್ಗಡೆ ಬೆಡ್ರೂಮ್, ಓಪನ್ ಬೆಡ್ರೂಮು. ಇರ್ಬೋದು WTF ಅಂತ ಒತ್ತ ಥರ ಎಲ್ಲ ಲಗೇಜೆಲ್ಲ ಪ್ಯಾಕ್ ಮಾಡಿ ಕೆಳಗಡೆ ಹೋಗಿದೆ. ಏನಿದ್ರು ನಾವು ಹೋಗ್ತಾ ಇದ್ದೆ. ಇನ್ಶರ್ಟ್ ಮಾಡಿಕೊಂಡು ಜಾಕೆಟಿಂದ ಆಚೆ ಹೋದಂಗೆ ಡೀಸೆಂಟಾಗಿ ಸ್ಕೂಲ್ ಮಾಸ್ಟರ್ ಥರ ರೆಡಿ. ಸೆಟಲ್ಮೆಂಟ್ ಗೋವಾ ಪೀಸ್ಫುಲ್ಲಾಗಿ ನೋಡಬೇಕಂದ್ರೆ ಎಲ್ಲ ಪಬ್ಸ್, ಎಲ್ಲ ರೆಸ್ಟೋರೆಂಟ್ಸ್ ಆರ್ ಓಪನ್. ನಾವು ಬನ್ನಿ, ಎಂಜಾಯ್ ಮಾಡಿ. ಬಿಸ್ನೆಸ್ ಎಲ್ಲ ಸಿಕ್ಕಾಪಡೆ ಫ್ಲಾಪ್ ಆಗಿದೆ ಪಾಪ. ಇನ್ಕಮ್ ಇಲ್ಲ. ಎಷ್ಟೋ ಜನ ಇಲ್ಲೇ ಸ್ಟಕ್ ಆಗಿದ್ದಾರೆ. ಫಾರಿನರ್ಸ್ ಎಲ್ಲ ಸ್ಟಕ್ ಆಗಿದೆ. ಯಾವ್ದಾರು ಫಾರಿನರ್ ಸಿಕ್ಕರೆ ಅಲ್ಲಿ ಡೆಫಿನೆಟ್ಲಿ ಟಾಕ್ ಟು ದೆಮ್. ಓಕೆ, ಎಲ್ಲ ರೆಡಿ ಆಯಿತು, ಪ್ಯಾಕ್ ಆಗಿದ್ದೀವಿ. ಫಸ್ಟ್ ವಿಸಿಟು ಫೋರ್ಟ್ಗೆ. ಬಾಗಾ ಬೀಚ್ದೆಲ್ಲ ವೀಡಿಯೋಸ್ ತೊಗೊಂಡಿದ್ದೀನಿ ಆಲ್ರೆಡಿ, ಸೊ ಅದಾಗಲೇ ನೀವು ನೋಡಿರ್ತೀರ. ಈಗ ಕ್ಯಾಮ್ರಾ ರೆಡಿ, ಯಶು ಇಸ್ ರೆಡಿ. ಮೇಡಮ್ ಅವ್ರು ಜಾಕೆಟ್ ಹಾಕ್ತಾರೆ. ಆಮೇಲೆ ಬ್ಯಾಗ್ ಈಸ್ ರೆಡಿ, ಫುಡ್ ಏನೋ ರೆಡಿ. ಓಕೆ, ಲ್ಯಾಪ್ಟಾಪ್ ಅನ್ಲೋಡ್ ಮಾಡಿದಾಯಿತು, ಎಲ್ಲನೂ ಲೋಡ್ ಮಾಡಿದ್ದಾಯಿತು. ಸ್ಯಾನಿಟೈಸರ್ ಹಾಕಂಗೆ. ನೋಡ್ಬೋದು ಮ್ಯಾಪು ಊಟ ತೋರಿಸ್ತಾ ಇದೆ. ನಾನು ಮಾತ್ರ ಕರೆಕ್ಟಾಗಿ ಊಟ ಇದ್ದೀನಿ. ಊಟ ತೋರಿಸ್ತಾ ಕರ್ನಾಟಕದಿಂದ ಯಾವುದೋ ಗಾಡಿ ಬಂದರೆ ಆವತ್ತು ಸುಸ್ತಾಗಿ. ಕನ್ನಡದವ್ರಾ ಸರ್? ಯಾವಾಗ ಬಂದ್ರಿ? ಇವಾಗ ಜಸ್ಟ್ 1 hour ಆಯಿತು. ಈ ಗೋವಾ ರೀಚ್ ಆಗಿ 1 hour ಆಯಿತಾ? ಇಲ್ಲ, ಗೋವಾಗೆ ಬಂದು 1 week ಆಯಿತು. 1 week ಆಯಿತಾ? ಏನು ರಿಪೋರ್ಟ್ ಎತ್ಕೊಂಬಂದಿದ್ರಾ? ರಿಪೋರ್ಟ್ ಇಸ್ಕೊಂಬಂದಿದ್ರಾ? ಏನು ರಿಪೋರ್ಟ್? ಕೊರೋನಾದೇನೋ ರಿಪೋರ್ಟ್ ಇತ್ತಲ್ಲ? ಏನಿಲ್ಲ, ಬಾರ್ಡ್ರಲ್ಲೆಲ್ಲ ಏನಿಲ್ಲ. ಏನಿಲ್ಲ, ನೋ ಪ್ರಾಬ್ಲಮ್. ಹೌದಾ? 1ನೇ ತಾರೀಕಿಗೆ ಬಂದು ಯಾವ್ದಾದ್ರು ರೆಸ್ಟ್ರಿಕ್ಷನ್ಸ್ ಓಪನ್ ಮಾಡಿದ್ದಾರೆ ಅಂತ? ಇಲ್ಲ, ಏನಿಲ್ವಲ್ಲ ಆ ಥರ ಏನಿಲ್ಲ. ಇಲ್ಲೆಲ್ಲ ಸೇಫ್ ಆಗಿದೆಯಾ ಇವಾಗ? ಎಲ್ಲ ಸೇಫ್. ಓಕೆ ಸರ್, ನಾನು ಕನ್ನಡ ಮಾತಾಡೋದು ಕೇಳಿಸ್ಕೊಳಲ್ಲ, ಅದಕ್ಕೆ ಬಂದೆ. ಆಲ್ ದ ಬೆಸ್ಟ್, ಹ್ಯಾಪಿ ಜರ್ನಿ. ವಾವ್, ರೆಡಿ. ನೀ ಗುಡ್ ನ್ಯೂಸ್. ಅವತ್ತಿಂದ ಏನು ಇರಲಿಲ್ಲ ಅಂತ ರೆಸ್ಟ್ರಿಕ್ಷನ್ಸ್. ಬಾರ್ಡ್ರಲ್ಲೆಲ್ಲ ಏನು ಕೊರೋನಾ ಸರ್ಟಿಫಿಕೇಟ್ ಬೇಕು ಅಂತೆಲ್ಲ ಏನಿಲ್ಲ ಅಂತ. ಯು ಈಸ್ ಹ್ಯಾಪಿ ಜರ್ನಿ, ಆರ್ ಎಂಜಾಯಿಂಗ್. ಯಶು, ಏನಾಯಿತು? ಓಕೆ, ಅಂಟಿಲ್ ದೆನ್ ವಿಲ್ ವೆಯ್ಟ್. ಗಾಡಿ ಇಲ್ಲಿದೆ. ಗಾಡಿ ನೋಡಿ ಒಂದ್ಸಲ ತೋರಿಸ್ತೀನಿ ನೋಡಿ. ಇದೆರಡು 32, ಆಮೇಲೆ ಇದೊಂದು 32. ಸೊ ಇವೆರಡು ಸೇರಿ ಒಂದು ಆಲ್ಮೋಸ್ಟ್
65 ಲೀಟರ್ಸ್ ಬ್ಯಾಗು, ಇದೊಂದು ಲ್ಯಾಪ್ಟಾಪ್ಸ್ 2, ಆಮೇಲೆ ಮಿಕ್ಕಿದೆಲ್ಲ ನಮ್ಮ ಆಕ್ಸೆಸರೀಸ್ ಎಲ್ಲ ಇದೆ. ಅದರಲ್ಲಿ ಟ್ಯಾಂಕ್ ಬ್ಯಾಗಲ್ಲಿ ಕ್ಯಾಮ್ರಾ, ಗೋಪ್ರೋ ಸ್ಟಿಕ್ಸು, ಜೋಬಿ ಎಲ್ಲ ಅದರಲ್ಲಿದೆ. ಅದ್ರ ಮೇಲೆ ನಾವು ಒಂದು 80 + ಒಂದು 60. ಗಾಡಿ ವೀಲಿ ಹೊಡಿತಾ ಇದೆ, ಬಟ್ ದಟ್ಸ್ ಓಕೆ. ಇಸ್ ಆಲ್ ಸಪೋಸ್ ಟು ಹ್ಯಾಪನ್. ನೋ, ಐ ಆಮ್ ಹ್ಯಾವಿಂಗ್ ಗುಡ್ ಟೈಮ್. ಗುಡ್ ಟೈಮ್ ಅನ್ನೋದಕ್ಕಿಂತ ಟೈರಿಂಗ್ ಮ್ಯಾನ್. ಐ ವಾಂಟ್ ಟು ಗೆಟ್ ಬ್ಯಾಕ್. ಊಟ ಬೇಕು ನನಗೆ. ಊಟ ಮಾಡಿ ಎಷ್ಟೋ ದಿನ ಆಗಿರೋದಲ್ಲ, ಫೀಲಿಂಗ್ ಔಟ್. ಅಟ್ಲೀಸ್ಟ್ 4 ದಿನ ಆಯಿತು ಕರೆಕ್ಟ್ ಊಟ ಮಾಡಿ. ಏನಾಯ್ತು, ಆಗ್ತಾಯಿಲ್ವಾ? ಪೇಟಿಎಮ್ ಕೊಡ್ಲಾ? ಪೇಟಿಎಮ್ ಓಕೆ. ಓಕೆ ಗೈಸ್, ನನ್ನ ಫಾಲೋ ಮಾಡ್ತಿದ್ರೆ ನೀವು ಪ್ರಾಬಬ್ಲಿ ಇದನ್ನು ನೋಡಿರ್ತೀರ. ಈ ಫೋರ್ಟ್ ಹತ್ರ ಬಂದ್ವಿ, ಅಗೋಡ ಫೋರ್ಟ. ಏನಿದು ಪ್ರೊನೌನ್ಸಿಯೇಷನ್ ಬರಲ್ಲ ಗುರು, ಗೋವಾದವರೆಲ್ಲ ಫೋರ್ಟ್ ಅಗುವಾಡ ಅಂತೆ. ಈ ಫೋರ್ಟ್ ಹತ್ರ ಬಂದ್ವಿ. ಬಟ್ ಫೋರ್ಟ್ಗೆ ಇವಾಗೆಲ್ಲ ಆನ್ಲೈನ್ ಪೇಮೆಂಟ್ ಮಾಡೋಕ್ಕಂತ ಕ್ಯಾಶ್ ತೊಗೋತಲ್ಲ ಎಂಟ್ರೆನ್ಸ್ಗೆ. ಸೊ ಆನ್ಲೈನ್ ಪೇಮೆಂಟ್ ಮಾಡಬೇಕಂದ್ರೆ ಯು ಗೈಸ್ ನೀಡ್ ಟು ಯೂಸ್ ದಿಸ್ ಸ್ಕ್ಯಾನರ್, ಪೇ ಸಮ್ವೇರ್ ಎಲ್ಸ್ ಬಿಫೋರ್ ಕಮಿಂಗ್ ಹಿಯರ್. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು. ಯಾಕೆಂದರೆ ಇಲ್ಲಿ ನೆಟ್ವರ್ಕು ಸಿಗ್ತಾಯಿಲ್ಲ. ಆವಾಗಲೇ ಬಂದು ನಾವು ಒಂದು ಅರ್ಧ ಅವರ್ ಆಯಿತು, ಇನ್ನೂ ಪೇಮೆಂಟು ಆಗ್ತಿಲ್ಲ. ಲುಕ್ ಎಟ್ ಹರ್, ಶಿ ಇಸ್ ಸ್ಟ್ರಗ್ಲಿಂಗ್ ಆಲ್ ದ ವೇ ರೋಮಿಂಗ್ ಅರೌಂಡ್ ಫೋರ್ಟ್ ಟು ಇವನ್ ಗೆಟ್ ದ ನೆಟ್ವರ್ಕ್. ಇಲ್ಲಿಂದ ಇಲ್ಲಿಗೆ ಬಂದಲು, ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ. ಶಿ ಇಸ್ ಸ್ಟ್ರಗ್ಲಿಂಗ್ ಟು ಗೆಟ್ ದ ನೆಟ್ವರ್ಕ್. ಓಕೆ, we will wait for some time until we get network and then we will go inside. ಹೆಂಗೆ ಹಾಕೊಳ್ಳೋದು? ಶಿಟ್, ಏನು ಇವತ್ತು ಶೆಕೆ. ಓಕೆ, ದಿಸ್ ಇಸ್ ಅನ್ಫಾರ್ಚುನೇಟ್ ಗೈಸ್. ಹೋಗೋಕ್ಕಾಗಲಿಲ್ಲ ಫೋರ್ಟ್ಗೆ, ನೆಟ್ವರ್ಕ್ ಆಗ್ತಿಲ್ಲ. ಪಾಸ್ ತಗೋಬೇಕಂತ, ಪಾಸ್ ತೊಗೊಳಕ್ಕಿಲ್ಲ. ಸೊ ಅಗೋಡ ಫೋರ್ಟ್ ತೋರ್ಸೋಕ್ಕಾಗಲ್ಲ. ಆಮೇಲೆ ಡ್ರೋನ್ ಶಾಟ್ಸು ತೊಗೊಳಂಗಿಲ್ಲ ಅಂತೆ. ಸೊ ವೇಸ್ಟ್. ಹೇಳಿ ಬೈಕು. Wearing mask is compulsory. Tickets are compulsory. ಇಲ್ಲ ಐತೆ, ಮುಚ್ಚಿಬಿಡು. ಓಕೆ, ಇವಾಗ ಚೆಸ್ಟ್ ಓಕೆ, ಇವಾಗ ಪಣಜಿಗೆ ಬಂದ್ವಿ. ಪಣಜಿಲಿ ಮಾರುತಿ ದೇವಸ್ಥಾನ, ಮಾರುತಿ ರಾಜ್ ಅಂತ ಒಂದು ದೇವಸ್ಥಾನ ಇದೆ. ನಾನು ಬ್ಯಾಕ್ಗ್ರೌಂಡಲ್ಲಿರೋದು. ಸೊ ನೋಡಿ, ಅದಕ್ಕೆ ಝೂಮ್ ಹಾಕಿದ್ದೀನಿ. ಮಾರುತಿ ರಾಜ್ ದೇವಸ್ಥಾನ ಅಂತಿದೆ, ಸಂಸ್ಥಾನ. ಒಂದು ಸತಿ ಅಟ್ಲೀಸ್ಟ್ ವಿಸಿಟ್ ಮಾಡಿ, ಟೋಟ್ಲಿ ವರ್ತ್ ಇಟ್. ವ್ಯೂ ಮಾತ್ರ ಅಮೇಝಿಂಗ್ ಆಗಿದೆ. ಅಲ್ಲಿಂದನೂ ದೇವಸ್ಥಾನದಿಂದ ಹಿಲ್ ಸ್ಟೇಷನ್ ಹತ್ರ ಪಣಜಿಗೆ ಬಂದು ಏನಂತ ಹಾಕ್ಬೇಕು ಮ್ಯಾಪಲ್ಲಿ? ಶ್ರೀ ಮಾರುತಿ ರಾಯ್ ಟೆಂಪಲ್ ಅಂತ ಹಾಕಿದ್ರೆ ಬರುತ್ತೆ.
ಸಂಸ್ಥಾನ ಅಂತ, ಮಾರುತಿ ರಾಯ್ ಸಂಸ್ಥಾನ ಅಂತ ಹಾಕಿದ್ರೆ ನಿಮಗೆ ಇದು ಸಿಗುತ್ತೆ ಈ ಟೆಂಪಲ್. ರಾತ್ರಿ ಹೊತ್ತು ಬನ್ನಿ, ಬೆಳಗ್ಗೆ ಹೊತ್ತು ಯೂಸ್. ಓಕೆ, ಲೆಟ್ಸ್ ಟೇಕ್ ಎ ಕ್ವಿಕ್ ಡ್ರೋನ್ ಶಾಟ್. ಓಕೆ, ನಾವು ಕೆಸಿನೋ ಹತ್ರ ಇದ್ದೀವಿ. ಕೆಸಿನೋ ಓಪನ್ ಇಲ್ಲ, ಚರ್ಚಸ್ ಓಪನ್ ಇಲ್ಲ, ಕ್ರೌಡೆಡ್ ಪ್ಲೇಸ್ ಯಾವುದೂ ಓಪನ್ ಇಲ್ಲ. ಸೊ ನೋಡಿ, ಕೆಸಿನೋ ಹತ್ರ ಇದ್ದೀವಿ, ಪಣಜಿಲಿ. ಆಮೇಲೆ ಸ್ವಲ್ಪ ಪಬ್ಸ್ ಎಲ್ಲ ಓಪನ್ ಇದೆ, ಇವಾಗ ಓಪನ್ ಮಾಡ್ತಿದ್ದಾರೆ, ಬಟ್ ರೆಸ್ಟ್ರಿಕ್ಷನ್ಸ್ ಇಲ್ಲ, ಬಟ್ ಅಪ್ ಟು ದೆಮ್. ಸೊ ವಿ ವಿಲ್ ಲೀವ್ ಟುವರ್ಡ್ಸ್ ಸೌತ್ ಗೋವಾ. ನಾವು ಸೌತ್ ಗೋವಾಲ್ಲಿ ಏನಾದರೂ ಇದೆಯಾ, ಅಲ್ಲಿ ನ್ಯಾಚುರಲಾಗಿ ನಾರ್ಮಲಾಗಿ ಏನೂ ಇರೋಲ್ಲ ಅಷ್ಟೊಂದು. ಅದಾದಮೇಲೆ ಸೌತ್ ಗೋವಾಯಿಂದ ಕಾರವಾರ. ಓಪನ್ ಇಲ್ಲ. ಚರ್ಚ್ ಹತ್ರ ಬಂದ್ವಿ, ಓಲ್ಡ್ ಗೋವಾ ಚರ್ಚ್ ಅಂತ. ಒಳಗಡೆ ಡೆಡ್ ಬಾಡಿ ಇಟ್ಟಿದ್ದಾರಂತೆ, ಅದನ್ನ ನೋಡೋಣ ಅಂತ ಬಂದೆ. ಕ್ಯೂರಿಯಾಸಿಟಿಯಲ್ಲಿ ಬಟ್ ಮುಚ್ಚಿದ್ದಾರೆ, ಯಾವುದೂ ಚರ್ಚ್ಗಳು ಓಪನ್ ಇಲ್ಲ ಗೋವಾಲಿ. ಸೊ ವಾಟ್ ಟು ಡೂ? ಚರ್ಚ್ ಇಲ್ಲ, ಕೆಸಿನೋಸ್ ಇಲ್ಲ. ಸೊ ವಿ ಆರ್ ಡಿಸೈಡಿಂಗ್. ಲಾರಿ. ಸೊ ಚರ್ಚ್ ಇಲ್ಲ, ಕೆಸಿನೋ ಇಲ್ಲ, ವಿ ಆರ್ ಡಿಸೈಡಿಂಗ್ ಟು ಗೆಟ್ ಬ್ಯಾಕ್ ಕರ್ನಾಟಕ ಬಾರ್ಡರ್ಗೆ. 4 ಗಂಟೆ ಆಯಿತು ಆಲ್ಮೋಸ್ಟು. ಟೈಮ್ ಎಷ್ಟು? 1 ಸೆಕೆಂಡ್. 3:49. ಸೊ ವಿ ಆರ್ ಗೋಯಿಂಗ್ ಟು ಗೋ ರಿಟರ್ನ್ ಟು ಕರ್ನಾಟಕ ಬಾರ್ಡರ್. ಕಾರವಾರಲ್ಲಿ ಇಲ್ಲ ಅಂದರೆ ಆದಷ್ಟು ಜರ್ನಿ ಮಾಡಿ ವಿ ವಿಲ್ ಸ್ಟೇ ಸಮ್ವೇರ್. ನೋಡೋಣ ಹೌ ಇಟ್ ವರ್ಕ್ಸ್ ಔಟ್. ವಿ ಡೋಂಟ್ ಹ್ಯಾವ್ ಎನಿ ಪ್ಲ್ಯಾನ್ ಆ್ಯಸ್ ಆಫ್ ನೌ ಟು ಗೋ ಬ್ಯಾಕ್. ಆ್ಯಂಡ್ ಹೋಗ್ತಾ ಇರೋ ರೀಸನ್ ನಥಿಂಗ್ ಈಸ್ ಓಪನ್ ಇನ್ ಗೋವಾ ಆ್ಯಂಡ್ ಕ್ರೌಡ್ ಇಲ್ಲ. ಸೊ ವಿ ಆರ್ ಡನ್ ನೌ. ವಿ ವಿಲ್ ಗೋ.
ಓಕೆ ಇದೆ ಸ್ಟೆಪ್ಸು ರೆಕಾರ್ಡ್ ಇರೋ ಸ್ಟೆಪ್ಸ್ ನಾವು ಡೆಡ್ಡಾಗಿ ಅವ್ರ ಒಳಗಡೆ ಬಿಡಲ್ಲ ಅಂತ ಇವಾಗ ವಾಪಸ್ ಕಾರವಾರ ಅವಾಗೇ ಮತ್ತೆ ನಡೀಬೇಕು ಕಾರವಾರಕ್ಕೆ ಹೋಗಿ ಕರ್ನಾಟಕದಲ್ಲಿ ಏನೇನು ನಡೀತೀವಿ ಇವರಂತೂ ಇರಲಿಲ್ಲ ನಾನು ಅಷ್ಟೇ ಗೋವಾ ಬಸ್ಸಿನ ಓಪನ್ ಇಲ್ಲ ಪ್ರಿಸ್ಕ್ರಿಪ್ಷನ್ ಇಲ್ಲ ಪಬ್ಗೆಲ್ಲ ಪರ್ಮಿಷನ್ ಇದೆ ಬಸ್ಸಿಗೆ ಓಪನ್ ಮಾಡ್ತಾ ಇಲ್ಲ ಕರ್ಲೀಸ್ ಓಪನ್ ಇದೆ ಬೇಕಾಗಿರೋ ಜಾಗ ಎಲ್ಲ ಓಪನ್ ಇದೆ ದೊಡ್ಡ ಫೇಮಸ್ ಜಾಗ ಈ ಥರ ಚರ್ಚು ಜನ ಜಾಸ್ತಿ ಸೇರೋ ಕಡೆ ಓಪನ್ ಟೂರಿಸಮ್ ಅಂದರೆ ಚರ್ಚು ಓಪನ್ ಆಗಿರುತ್ತೆ ಚೆನ್ನಾಗಿ ಬಾಬಾ ನೋಡೋಣ ಆನ್ ಮಾಡ್ದ ಕರ್ನಾಟಕ ಬಾರ್ಡ್ರು ಓ ವೆಲ್ಕಮ್ ಟು ಕರ್ನಾಟಕ ಅಬ್ಬಾ ಓಕೆ ಸ್ಮಾಲ್ ಅಪ್ಡೇಟ್ ಕಾರವಾರ ಎಷ್ಟು ಕಿಲೋಮೀಟ್ರು ಇನ್ನು 28 ಕಿಲೋಮೀಟ್ರ್ ಕಾರವಾರ ಒಂದೊಳ್ಳೆ ಸೀನ್ರಿ ಬಂತು ಅದಕ್ಕೆ ನಿಲ್ಲಿಸ್ಬಿಟ್ಟು ಫೋಟೋ ತಗೋತಾ ಇದ್ವಿ ಸೊ 28 ಆದಮೇಲೆ ಇವತ್ತು ರಾತ್ರಿ ಕಾರವಾರಲ್ಲೇ ಸ್ಟೇ ಆದಮೇಲೆ ನಾಳೆ ಬೆಳಗ್ಗೆಯಿಂದ ತಿರ್ಗಾ ಸ್ಟಾರ್ಟ್ ನಾಳೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಐಡಿಯಾ ಸೊ ದಟ್ಸ್ ಆಲ್ ಇಸ್ ದ ಅಪ್ಡೇಟ್ so far. So it's Karwar again. See you all.